ಏನಾಗಿದೆ ಬ್ರೋ? ಆರ್ಟ್ ಸರ್ಜರಿ ಇದೆ ನಾಳೆ ಬೆಳಿಗ್ಗೆ. ಏನ್ ನೋಡ್ತಾ ಇದ್ಯಾ ನೈನಾ ನೀನು? ಅಜ್ಜಿ ನೈನಾ ಏನೋ ನೋಡ್ತಾ ಇದ್ದೆ. ರೂಮಲ್ಲಿ ಲೈಟ್ ಆನ್ ಮಾಡ್ಕೊಂಡು ನಾನು ಡಿಪ್ರೆಸ್ಡ್ ಸೋಲ್ ಆಗ್ಬೇಕು ಅಂತ ಎಷ್ಟೋ ಜನ ಅನ್ಕೊಂಡವ್ರೆ. ಬಟ್ ನಾನು ಡಿಪ್ರೆಸ್ ಸೋಲ್ ಅಲ್ಲ. ಜಸ್ಟ್ ಇಂಪ್ರೆಸ್ ಆಗದೆ ಇರೋ ಸೋಲ್ ಅಷ್ಟೇ. ಸಾಕು, ಇವಾಗ ರಾತ್ರಿ ಒಳಗಡೆ ಬೇಕು. ರಾತ್ರಿ ಒಳಗಡೆ ಬೇಕಾ? ನಾಳೆ ಬೆಳಿಗ್ಗೆ ಇದೆ. ಏನಾಗಿದೆ ಬ್ರೋ? ಆರ್ಟ್ ಸರ್ಜರಿ ಇದೆ ನಾಳೆ ಬೆಳಿಗ್ಗೆ. ಯಾವ್ದು ಹೇಳಿದ್ರೆ? ಡೀಟೇಲ್ಸ್ ಕಳಿಸ್ತು ನೋಡಿ ನಿನ್ಗೆ. ನೀನು ಒಂದ್ಸತಿ ಆಮೇಲೆ ಸಂಧ್ಯಾ ಅಕ್ಕ ಇದ್ದಾರಲ್ಲ ಅಕ್ಕ ಹೋಗಿ ಕಳಿಸ್ಕೊಡು. ಸೋರಿ ಆಗ ಎಷ್ಟು ಬೇಕಾಗಿತ್ತು ಬ್ಲಡ್? 4 ಜನ ಬೇಕು. ಅದು ಪಾಸ್ ಆಗ್ತಾ ಇಲ್ಲ ಬ್ಲಡ್, ಎಷ್ಟು ಪುಷ್ ಮಾಡಿದ್ರು ಕೂಡ. ಅದಕ್ಕೆ ವಿಜಯದೇವ ಹಾಸ್ಪಿಟ್ಲು 4 ಜನ ಕೊಟ್ಟಿರ್ತಾರೆ, ಒಬ್ಬರದೇ ಇದಾಗೈತೆ. ಅದೇ ಗೊತ್ತಾಯ್ತು. ಕಳಿಸ್ತೀನಿ ರಿಸಲ್ಟ್ಸ್. ಒಂದ್ಸತಿ ನೀನು ಸಂಧ್ಯಾ ಹಾಕಕ್ಕೆ ಕೇಳ್ಬಿಡು. ಹಾಕಕ್ಕೆ ಕಳಿಸಿ. ನಂದು ಎ ಪಾಸಿಟಿವ್ ಬರಲ್ಲ. ನಾನು ಬಾ, ಇವ್ರು ಎ ಪಾಸಿಟಿವ್ ಬರ್ತಾರಂತೆ. ಎಲ್ಲಿದೆಯಾ? ಕಾಲೇಜು. ಇವಾಗ ಬರ್ಬೇಕು. ಬೆಳಿಗ್ಗೆ ಬರ್ಬೇಕಾ? ಇವಾಗ ಅಂದ್ರೆ ಇವಾಗ ಇಲ್ಲ, ಬೆಳಿಗ್ಗೆ ಫ್ರೀ ಇದ್ರೆ ಬೆಳಿಗ್ಗೆ. ಸರಿ, ನಾನು ಇವಾಗ ಟ್ರೈ ಮಾಡ್ತೀನಿ. ಇವಾಗ ಬೆಳಿಗ್ಗೆನೆ ಹೋಗ್ಬೇಕು. ತೇಜ್ ಬೆಳಗ್ಗೆ ಹೋಗ್ಬೇಕಾ? ಎಷ್ಟು ಗಂಟೆ ಗುರುಜಿ? ಬೆಳಿಗ್ಗೆ 8 ಗಂಟೆ. ಗೈಸ್, ಏನು ಅಂದರೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ವಂತೆ, ಅದು ಅಪ್ರೂವ್ ಮಾಡ್ತಾ ಇಲ್ವಂತೆ, ಸರಿ ಇಲ್ಲ ಅಂತ ಹೇಳ್ತವ್ರೆ. ಸೊ ಅದಕ್ಕೆ ಫಿಸಿಕಲ್ ಆಗಿ ಪರ್ಸನ್ ಟು ಪರ್ಸನ್ನು ಡೈರೆಕ್ಟ್ ಬ್ಲಡ್ ಟ್ರಾನ್ಸ್ಫರ್ ಮಾಡಬೇಕಂತೆ. ಅದಕ್ಕೆ ಒಂದು ಸ್ಟೋರಿ ಹಾಕ್ಲಿಕ್ಕೆ ಹೇಳಿದ್ರು. ಅದೊಂದು ಹಾಕಿರ್ತೀನಿ, ಹಾಕ್ತಾಯಿದ್ದೀನಿ ಇವಾಗ. ಅದಾದಮೇಲೆ ನಾಳೆ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗ್ಬಿಟ್ಟು ಜಯದೇವಾಗೆ. ಗುಡ್ ಮಾರ್ನಿಂಗ್. ಮತ್ತು ಏನು ಸೀನ್ ಅಂದರೆ, ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಕಡೆ ಒಂದು ಕಾರ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಆ ಕಾರ್ ಹತ್ಕೊಂಡು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಗಜೇಂದ್ರ ಅಂತ ಇವರ ಆ ಕಡೆ ಗಾಡಿ ಬಿಟ್ಬಿಟ್ಟು ಈ ಕಡೆಯಿಂದ ಕಾರ್ ಹೊಟ್ಟಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಫೈನಲಿ ಗೈಸ್, 18 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 3 ಅವರ್ ಟೈಮ್ ಇಟ್ಟಿದ್ದೀನಿ. ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕೊನೆಗೆ ಬಂದು ಗೈಸ್, ಈ ಕಡೆ ಮೇನ್ ಇಷ್ಟು ಅಂದರೆ ರಿಕ್ವೈರ್ಮೆಂಟ್ ಎಲ್ಲ ಈ ಟೆಂಪ್ರವರೆಗೂ ಫುಲ್ಫಿಲ್ ಮಾಡಿ ಆಗಿದೆ. ನಮ್ಮನ್ನ ಸ್ಟ್ಯಾಂಡ್ ಆಗಿ ಕೊಡಿ, ನಾಳೆ ಏನಾದರೂ ಎಮರ್ಜೆನ್ಸಿ ಬೇಕು ಅಂತಿದ್ರೆ ನಾಳೆ ನಾವು ಆಗ್ಬೇಕಾದ್ರೆ ಕೊಡೋದು ಅಂತ ಹೇಳಿದ್ವಿ. ಗೈಸ್, ನಾನು ಎಫರ್ಟ್ ಹಾಕ್ತೀನಿ. ಐ ಕುಡ್ ನಾಟ್ ವೆರಿ. ಸೊ ರಿಟರ್ನ್ ಹೋಗ್ತಾ ಇದ್ದೀನಿ. ನನ್ನ ಬೈಕ್ ಎತ್ತಕ್ಕೆ. ಥ್ಯಾಂಕ್ ಯು. ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ಹೋಗ್ತೀನಿ. ಆ ಕಡೆ ಯಾವುದೋ ಇನ್ನೊಂದು ಆಗಿರುತ್ತೆ. ಮೇ ಬಿ ದೇವರು ನನ್ನ ಬ್ಲಡ್ನ ಇನ್ನೊಂದು ಕಡೆ ಎಲ್ಲೋ ಕೊಡೋಕ್ಕೆ ಅಂತಲೇ ಸೇವ್ ಮಾಡಿರಬೇಕು. ಯಾರು ಕೊಡಬೇಕು, ಎಲ್ಲಿ ಕೊಡ್ತೀನೋ ಗೊತ್ತಾಗ್ತಿಲ್ಲ. ನೋಡಿ, ಅಜ್ಜಿವನಾಗ ಬಂದಿದ್ದೀನಿ ಗೈಸ್. ಈ ಕಡೆ ನಮ್ಮ ತಾತ ನಮಗೋಸ್ಕರ ವೇಟಿಂಗ್ ಇದ್ದಾರೆ. ನೈನಾ, ವಾಟ್ ಯು ಡೂಯಿಂಗ್? ಅಂದರೆ ಏನು ಮಾಡ್ತಾ ಇದೆಯಾ ನೈನಾ? ಯಾಕೆ ನೋಡ್ತಾ ಇದೆಯಾ ನೈನಾ? ಏನು ನೋಡ್ತಾ ಇದೆಯಾ ನೈನಾ ನೀನು? ಅಜ್ಜಿ ನೈನಾ ಏನೋ ನೋಡ್ತಾ ಇದ್ದೆ. ಧಾರಾವಾಹಿ ನೋಡ್ತಾ ಇಲ್ಲ, ಅಲ್ಲಿ ಬೇರೆ ಏನೋ ನೋಡ್ತಾ ಇತ್ತಲ್ಲಿ. ನೋಡಿ, ನೀನ್ ನೋಡಿದ ತಕ್ಷಣ ಬಿಗ್ ಬಾಸ್ ಹಾಕ್ಬಿಟ್ಟೈತೆ. ನೀನ್ ನೋಡಕ್ ಮುಂಚೆ ಬೇರೆ ಏನೋ ನೋಡ್ತಾ ಇತ್ತ ಅಜ್ಜಿ. ನೈನಾ ಭಯ ಇಲ್ಲ, ಭಕ್ತಿ ಇಲ್ಲ ಅವ್ರಿಗೆ. ಭಯ ಇಲ್ಲ, ಭಕ್ತಿ ಇಲ್ಲ, ನಾಚಿಕೆನೂ ಇಲ್ಲ, ಕಮ್ಮಿ ಆಗ್ಬಿಟ್ಟೈತೆಲ್ಲ. ಎಲ್ಲ ಕಮ್ಮಿ ಆಗೋದು. ನೀನ್ ಸ್ವಲ್ಪ ಆಚಾರ ಬಿಡಿಸ್ಬೇಕು, ಗ್ರಹಾಚಾರ. ನಾನು ಹಂಗೆ ಇದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗಿದ್ದೆ. ನಾನು ನೋಡಿದ್ರೆ ಬ್ಲಡ್ ಎಷ್ಟು ಡೊನೇಷನ್ ಬೇಕೋ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸುಮ್ಮನೆ ವೇಸ್ಟ್ ಆಯಿತು. ಯಾವ ಈ ಜಯದೇವ ಹಾಸ್ಪಿಟ್ಲು. ಸರಿ, ಏನೋ ಮಾಡಿದೆ? ಅಡುಗೆ ಮಾಡ್ತಾರೆ. ಏನಿದೆ ಅಡುಗೆ? ಬೇಳೆ ಸಾಂಬಾರು, ಅನ್ನ, ಮುದ್ದೆ. ಮುದ್ದೆ ಅಲ್ಲಿ ಮುದ್ದೆ ಮಾಡ್ತಾರೆ. ಇದು ಅನ್ನ, ಇದು ಮುದ್ದೆ. ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀನಿ. ಇಲ್ಲ ಇಲ್ಲ, ಫಸ್ಟ್ ಫೋನ್ ಇಸ್ಕೊಂಡು ಹೋಗ್ಬೇಕು. ನಿಮ್ಗೆ ಫೋನ್ ಕೊಟ್ಟು ಇಲ್ಲಿ ರಿಟರ್ನೇ ಮಾಡ್ತಾ ಇಲ್ಲ ಅವಳು. ಓಯ್ ಸಂಧ್ಯಾ. ಹಲೋ ಮಿಸ್ ಹವರಾಣಿ, ವೇರ್ ಆರ್ ಯು? ಓ ಸಾರಿ ಪವಿ, ಹೌ ಆರ್ ಯು? ಎಲ್ಲಿ ಮಕ್ಕ? ಏನೇ ಅದು? ಯೂಟ್ಯೂಬ್
ಅಕ್ಸೆಪ್ಟಬಲ್. ಓಕೆ ಓಕೆ, ನಾನೇ ಡೌಟ್ ಪಡ್ತೀನಿ ಅನ್ಕಂಡ ಕೇಳಕ್ ಬಂದೆ ಅಷ್ಟೇ. ನನ್ನ ಫೋನ್ ಹೆಂಗೈತೋ ನೋಡಕ್ ಬಂದೆ ನಾನು. ಲೋ ಪವರ್ ಮೋಡ್. ನೀನ್ ಏನನ್ನ ಅನ್ಕೊಂಡ್ಬಿಟ್ಟಿಯ? ನಾನು ಜಸ್ಟ್ ಫೋನ್ ನೋಡಕ್ ಬಂದೆ, ಮತ್ತೆ ಏನ್ ಓದ್ತಾ ಇದೆಯಾ ಅಂತ ನೋಡಕ್ ಬಂದೆ ಅಷ್ಟೇ. ಕನ್ನಡದಲ್ಲಿ ಮಾತಾಡ್ತಾ ಇದ್ರಲ್ಲ, ಅಲ್ಲಿ ಸ್ವಲ್ಪ ಯಾರ ಟೀಚರು ಅಂತ ನೋಡಕ್ ಬಂದೆ. ಗಾಯ್ಸ್, ನಾವೊಂದು ಗೆಸ್ ಇತ್ತು ಯಾವುದೋ ದೆವ್ವ ಬತ್ತೈತೆ ಅಂತ, ಬಂದ್ಮೇಲೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಯ್ಯೋ ಇಲ್ಲ ಆಯ್ತು ಗೈಸ್, ದೆವ್ವ ಇದು. ದೆವ್ವ ಬಾಯಿಲಿ, ದೆವ್ವ, ಓ ದೆವ್ವ ಬಾಯಿಲಿ. ನಾನು ಇವತ್ತು ನಿಮಗೆಲ್ಲ ಕತ್ಲಲ್ಲಿ ಕಾಣಿಸೋ ದೆವ್ವನ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಆ ದೆವ್ವ ಇದು ಸ್ವಲ್ಪ ಸ್ಪೆಷಲ್ ಆಗಿದೆ. ಕತ್ಲಲ್ಲಿ ಕಾಣಿಸೋಕಿರೋ ದೆವ್ವ ರೂಮಲ್ಲಿ ಲೈಟ್ ಆನ್ ಮಾಡ್ಕೊಂಡು ಅದೇ ಬಾಂಡ್ಲಿ ಐತೆ. ಇಲ್ಲ ಈ ಬಾಂಡ್ಲಿ ಅಲ್ಲ, ಇಲ್ಲಿ ಬಾಂಡ್ಲಿ ಐತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದೆಲ್ಲ ಹಾಕ್ಬಿಟ್ಟು ಹೊಡೆದೇ ಸೇರಿಸ್ಬಿಡ್ತೀನಿ. ಸಾರಿ ಸಂಧ್ಯಾ, ನೀನು ಹೇಳಿದ್ಮೇಲಂತೂ ನಾನು ಆಗದೆ ಇರೋಕ್ಕೆ ಮನಸ್ಸೇ ಬರ್ತಾ ಇದೆ. ಸರಿ, ಏನು ಸಂಜೆ ವಿಶೇಷ ಇವತ್ತು? ಆಯ್ತಾ ವಿಡಿಯೋ? ನಿನ್ನ ಕೆಲಸ ಎಲ್ಲ ಮುಗೀತಾ ಸಂಜೆ? ನಿಮಗೆ ಕಾಮನ್ ಆಗಿ ನಾರ್ಮಲ್ ಆಗಿರೋ ದಿನಗಳು ಯಾವ್ದಾರು ಇದೆ ಅಂತ ಹೇಳಿ ನೋಡೋಣ. ಪ್ರತಿದಿನ ನಾನು ಬಂದಾಗಲೇ ತಲೆ ನೋಯ್ತಾ ಇರುತ್ತೆ, ಮೈಕೈ ನೋಯ್ತಾ ಇರುತ್ತೆ, ಇಲ್ಲಿ ಏನೋ ಒಂದು ಕೆಲಸ ಇರುತ್ತಲ್ಲ ಅಷ್ಟೇ. ಏನೋ ಜಾಸ್ತಿ ಮಾತಾಡ್ತಾ ಇರ್ಬೇಕಾದ್ರೆ ಇದ್ರಲ್ಲಿ ನಾವೊಂದು ಎಕ್ಸ್ಟ್ರಾ ಒಂದು 2 ಮಾತಾಡ್ಬಿಟ್ರೆ ಸೈಲೆಂಟ್ ಹೋಗ್ಬಿಡ್ತಾರೆ. ಟೆಕ್ಸ್ ಗೈಸ್, ಇವಾಗ ನಾನು AI ಬಳಸು ಅಂತಾನೆ ಎಡಿಟ್ ಮಾಡಿದ್ದೆ. ಅದು ಇವಾಗ ಸಂಧ್ಯಾ ನೋಡ್ತಾ ಇದ್ದಾಳೆ. ಈಗ ಹೆಂಗ್ ರಿಯಾಕ್ಟ್ ಆಗ್ತದೆ ನೋಡಬೇಕು. ಏನೇನು ಚೆನ್ನಾಗಿ ಬಂತ? ಅರೆ ಇದು ನೀನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫೇಸು ಹಿಂಗಿದೆ, ಕಪ್ಪೆ ತರ ಹೋಗಿದೆ, ಹಿಂಗೆ ಹಿಂಗ ಆಗ್ಬಿಟ್ಟಿದ್ಯಾ? ಹೌದು, AI ನ ಕೇಳಿದೆ, ಅವ್ನು ಕರೆಕ್ಟಾಗಿ ಮಾಡ್ಕೊಟ್ಟಿಲ್ಲ. ಅವನು ಬ್ಯಾಡ್ AI ಅದು. ನಾನು ನೆಕ್ಸ್ಟ್ ಟೈಮ್ ಮಾತ್ರ ಟ್ರೈಯೇ ಮಾಡಲ್ಲ ಆಯ್ತಾ? ಚೆನ್ನಾಗಿಲ್ಲ ಅಲ್ಲ ಅದು? ಚೆನ್ನಾಗಿದೆ. ತೇಜ ಎಷ್ಟು ಹ್ಯಾಂಡ್ಸಮ್, ಎಷ್ಟು ಕ್ಯೂಟ್, ಎಷ್ಟು ಗುಡ್ ಲುಕಿಂಗ್ ಅಂತೆಲ್ಲ ಅಂತೀನಿ ಅನ್ಕೊಂಡ್ಬಿಟ್ಟಿರ್ತಾನೆ. ಬಿಡಿ ಪಾಪ, ಬೇಜಾರು ಮಾಡ್ಸೋದು. ಎಂತ ಎಕ್ಸ್ಪೆಕ್ಟೇಷನ್ ಸಿಕ್ಕಂಡ್ಬಾರ್ದು ಗಾಯ್ಸ್ ಇವಳ ಹತ್ರ. ಎಕ್ಸ್ಪೆಕ್ಟೇಷನ್ ಇಕ್ಕಂಡಷ್ಟು ನನಗೆ ಪಾಪ ಅದು. A few inches later. ಗಾಯ್ಸ್, ಇವಾಗ ನೋಡಿ ಸಂಧ್ಯಾ ಯಾವ ಥರ ಉರಿಸ್ತೀನಿ, ರೋಸ್ಟ್ ಮಾಡ್ತೀನಿ ಅಂತೆ. ಸಂಧ್ಯಾ, ನೀನು ಪ್ರಿಟಿಯೆಸ್ಟ್ ಗರ್ಲ್ ತಾನೆ? ಹೌದು. ನಾನು ಕೇಳ್ಪಟ್ಟೆ ಎಲ್ಲಾ ಪ್ರಿಟಿ ಗರ್ಲ್ಸ್ಗೂ ಒಬ್ಬ ಬಾಯ್ ಫ್ರೆಂಡ್ ಅನ್ನೋ ಇದ್ದೇ ಇರ್ತಾನೆ ಅಂತ. Do you have any? So you mean to tell I'm not pretty now? ನಾನು ಯಾವಾಗ ನೀನು ಪ್ರಿಟಿ ಇಲ್ಲ ಅಂತ ಹೇಳಿದೆ? ನಿನ್ನ ನೀನೇ ಹೇಳ್ತಾನೆ. ನಾನು ಪ್ರಿಟಿ ಅಷ್ಟಂತ ಹೇಳಿಲ್ಲ. I do have boyfriend. ಏನ? ಪ್ರೂವ್ ಮಾಡ್ಕೊಂತೀನಿ I'm pretty ಅಂತ. ಶೋ. ಹೇ ಸಿರಿ, ನನ್ನ ಬಾಯ್ ಫ್ರೆಂಡ್ ಕಾಲ್ ಮಾಡಕ್ಕೆ ವೇಟ್. ಹೇ ಸಿರಿ, ಸೈಲೆನ್ಸ್. ನಾನು ಸಿರಿ ಮಾಡ್ಕೊಂಡಿರ್ತಾಳೆ. ಹೇ ಸಿರಿ, I love you. That's sweet. ಹೇ ಸಿರಿ, ಯಾರು ಕಾಲ್ ಮಾಡ್ತಾರೆ? ಇರೋ ನಿಮಿಷ. ಹೇ ಸಿರಿ, ಸಿರಿನಾ? I love you. I think you're pretty great too. ಯಾಕೋ ಏನೋ ಮಿಸ್ ಆಗ್ತೈತಲ್ಲ. Please get my ಸಿರಿನ ಬಾಯ್ ಫ್ರೆಂಡ್ ಮಾಡ್ಕೊತಾಳೆಯೋ. ಆಕ್ಚುಲಿ ಅವಳಿಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ವ್ಯತ್ಯಾಸನೇ ಗೊತ್ತಿಲ್ಲ. ಸಂಧ್ಯಾ, ಸಿರಿ ಇಸ್ ಅ ಗರ್ಲ್. ನನಗೆ ಗೊತ್ತಾಯ್ತು. ಸಿರಿ ಇಸ್ ಅ ಗರ್ಲ್ ವಾಯ್ಸ್. ಗರ್ಲ್ ವಾಯ್ಸ್ ಅಲ್ಲ ಅದು. ಅದೊಂದು AI ಆಗಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿದ್ರು, ಅದ್ರ ವಾಯ್ಸ್ ಹುಡುಗಿದು. ಸೊ ನಿನ್ನ ಎಕ್ಸ್ಪೆಕ್ಟೇಷನ್, ನಿನ್ನ ರಿಕ್ವೈರ್ಮೆಂಟ್ ಏನು ಅಂತ ನಂಗೆ ಗೊತ್ತಾಗಿದೆ ಗೈಸ್. ನಿಮಗೂ ಗೊತ್ತಾಗಿದೆ. ಸಂಧ್ಯಾ ಮೊದಲ ಥರ ಇಲ್ಲ, ಅವಳು ಬದಲಾಗ್ಬಿಟ್ಟವಳು. ಅವಳು ಹೆಣ್ಣಾಗಿದ್ದಾಳೆ, ಆದ್ರೆ ಹೆನ್ಸ್ ಪ್ರೂಡ್ ಅಂದಲ್ಲ, ಹೆನ್ಸ್ ಪ್ರೂಡ್. ಸಂಧ್ಯಾ ಕೊಡು ಕೊಡಂಗೆ. ಏನ್ ಕಡಿಮೆ ಮಾಡ್ತಿದ್ಯಾ? ಸಭ್ಯ ಸಮಾಜಕ್ಕೆ ಏನ್ ಕಡಿಮೆ ಮಾಡ್ತಾ ಇದ್ಯಾ? ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ನಿನಗೆ ಬಾಯ್ ಫ್ರೆಂಡ್ ಅಲ್ಲ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಗೊತ್ತಿಲ್ಲ. ಅಲ್ಲ ಪವ್ಯ, ಸಿರಿ ಹುಡುಗಿ ತಾನೆ. ಹುಡುಗಿ ಪಟಾಯ್ಸಕ್ ಹೋದ್ರೆ ಅವ್ರನ್ನ ಏನಂತಾರೆ? ಓ ಸಂಧ್ಯಾ ರಿಂಗ್ ಬರ್ತೈತೇಲಿ. ಯಪ್ಪ ನಿಜ ಇರ್ಬೇಕು ಸಂಧ್ಯಾ. ಡೋಂಟ್ ವೆರಿ ಸಂಧ್ಯಾ, ನನ್ಗೆ ಅರ್ಥ ಆಗುತ್ತೆ ಸಂಧ್ಯಾ. ಫಸ್ಟ್ ಡಿಪ್ರೆಸ್ಡ್ ಸೋಲ್ ಆಗ್ಬಿಟ್ಟಿದ್ದೀನಿ ಸಂಧ್ಯಾ, ನಂಗೆ ಅರ್ಥ ಆಗುತ್ತೆ. ನಾನು ಈ ಮ್ಯಾಟ್ರನ್ನ ಯಾರಿಗೂ ಹೇಳಲ್ಲ ಆಯ್ತಾ? ಅಧ್ಯಕ್ಷ ನೋಡು, ನಂಗೆ ಅರ್ಥ ಆಗುತ್ತೆ. ಬೇಗ ದುಡುಕ್ಬೇಡ ಲೈಫಲ್ಲಿ. ಇರೋ ನಿಮಿಷ, ಲೈಫಲ್ಲಿ ಎಲ್ರಿಗೂ ಒಂದು ಟೈಮ್ ಬರ್ತದೆ. ಇಷ್ಟು ಬೇಗ ದುಡುಕ್ಬೇಡ ಆಯ್ತಾ? ನಾನು ಹುಡುಕ್ತೀನಿ. ನನ್ನ ಫ್ರೆಂಡ್ಸ್ 150 ಜನ ಇದ್ದಾರೆ. ಗಾಟ್ ಇಟ್?
ನಂಗೆ ಇಷ್ಟ ಆಗ್ಬೇಕು ಗೊತ್ತಾಯ್ತು ಸಂಜೆ ನಿಂಗೆ ಹುಡುಗರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಯ್ತು ಸಂಜೆ. ಎಸ್ ಸದಿ ಪ್ರೂವ್ ಮಾಡ್ಕಂತ ಅವಳಿಗೆ ಇವಳು. ಏ ಸಂಧ್ಯಾ ದುಡುಕ್ ಬೇಡ ಸಂಧ್ಯಾ. ವ್ಲಾಗ್ ಎಷ್ಟು ಜನ ನೋಡ್ತಾ ಇರ್ತಾ ನಿಂದು, ಅವ್ರಿಗೆಲ್ಲ ನನ್ನ ಏನ್ ಅನ್ಕೊಂಡ್ಬಿಡ ಲೆಸ್ಬಿಯನ್ ಅನ್ಕೊಂಡ್ಬಿಟ್ರೆ ಅಯ್ಯೋ 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 ರಸ್ಬಿಯನ್ ಅಂತಾರ ನಿನ್ನ. ನಾನು ಲೆಸ್ಬಿಯನ್ ಅಂತ ಕೇಳಿನಿ. ಅದು ರಸ್ಬಿಯನ್ ಇದು. ಲೆಸ್ಬಿಯನ್ ಅಂದ್ರೆ ಹುಡುಗಿ ನಿಮ್ಗೆ ಗೊತ್ತಿಲ್ಲ ಅಲ್ಲ, ಗೊತ್ತಾಗೋದು ಬೇಡ. ನೀನು ಆರಾಮಾಗಿ ನೀನು ಅದನ್ನ ತಿಳ್ಕೊಂಡ್ಬಿಟ್ಟು ನಾನು ಇದೇ ವರ್ಗಕ್ಕೆ ಸೇರ್ತೀನಿ ಫಿಕ್ಸ್ ಆಗ್ಬಿಟ್ಟು ನಾಳೆ ಎಲ್ಲ ಹೇಳ್ಕೊಂಡು ಬರ್ತೀನಿ ನಾನು ಅದು ಅಂದ್ಬಿಟ್ಟು ನಾನು ಡಿಪ್ರೆಸ್ಡ್ ಸೋಲ್ ಆಗ್ಬೇಕು ಅಂತ ಎಷ್ಟೋ ಜನ ಅನ್ಕೊಂಡವ್ರೆ. ಬಟ್ ನಾನು ಡಿಪ್ರೆಸ್ ಸೋಲ್ ಅಲ್ಲ. ಜಸ್ಟ್ ಇಂಪ್ರೆಸ್ ಆಗದೆ ಇರೋ ಸೋಲ್ ಅಷ್ಟೇ. ಡೋಂಟ್ ವರಿ ಹೇಳಿ ಎಲ್ಲ ನಾವೇ ಮಾತಾಡ್ಬೇಕಂದ್ರೆ ಬೆಳಿಗ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲೆಲ್ಲ ನಿಜ ಮಾಡಬೇಕು, ಎಲ್ಲ ನಾವೇ ಮಾಡಬೇಕು. ಯಾವ್ದಮ್ಮ ಇದು ಏನ್ಕೊಂಡ ಕಟ್ಕೊಂಡಿದ್ದೀವಿ. ಮನೆ ಕಲ್ಲಂತೂ ತಲೆ ಕಟ್ಕೊಳಲ್ಲ, ಎಲ್ಲ ಮಾಡೋದಿದ್ದೇನೋ ಅಲ್ಲ. ನನ್ನ ಆಫೀಸ್ ಕಲ್ಲೂ ತಲೆ ಕಟ್ಕೊಳಲ್ಲ, ಮನೆ ಕಲ್ಲೂ ತಲೆ ಕಟ್ಕೊಳಲ್ಲ. ವರ್ಷಿತಾ ಅವರ್ ಯು? ಚೆನ್ನಾಗಿದ್ದೀನಿ. ನೀನ್ ಹೆಂಗಿದ್ಯಾ? ಸ್ವಲ್ಪ ಬೆಳ್ಳಗಾಗ್ಬಿಟ್ಟಿದ್ಯಾ? ಅದೇ ರಷ್ಯಾಗೆಲ್ಲ ಕಣ್ಣಾಕ್ಬೇಡ ನೀನು. ನಾನ್ ಕಣ್ಣಾಕದ? ರಷ್ಯಾಗೆಲ್ಲ ಯಾಕೆ ಕಣ್ಣಾಕ್ಲಿ ನಾನು? ರಷ್ಯನ್ಸ್ ಇಂಡಿಯಾಗೆ ಬರ್ತಾರೆ. ಫ್ರೆಂಡ್ಸ್ ಏನು ವರ್ಷ ಏನೋ ಸ್ವಲ್ಪ ಬ್ಲರ್ ಕಾಣಿಸ್ತೈತಲ್ಲ, ಏನೋ ಇದ್ದಂಗೆ ಐತಲ್ಲ. ಕನೆಕ್ಷನ್ ಹಿಂದೆ ಏನೋ ಕಾಣಿಸ್ತೈತ್ರ ಕೊಡಿಲೆ. ಏಯ್ ಇದೆಲ್ಲ ನೋಡ್ದಂಗೆ ಐತಲ್ಲ. ಎಲ್ಲಿ ಯಾವ ಕಂಟ್ರಿ? ರೋಷಿತಾ ಇಸ್ ಎಂಗೇಜ್ಮೆಂಟ್ ಅದೇನಾ? ವರ್ಷ ಇಲ್ಲ ನಿನ್ ಮನ್ಸ್ ಗಟ್ಟಿ ಮಾಡ್ಕೊ. ಸುಮ್ನೆ ಇರು. ಹಂಗೇನಿರಲ್ಲ, ಯಾರ ಗಿಫ್ಟ್ ಕೊಡ್ಸಿರೋದಿರ್ಬೇಕು. ವರ್ಷ ಏನ್ ವರ್ಷ ಅದು? ನೀನ್ ಒಂದ್ ಸೆಕೆಂಡ್ಗೆ ನನ್ನ ಹಾರ್ಟ್ ನ ಬ್ರೇಕ್ ಮಾಡೋ ರೇಂಜ್ಗೆ ಹೋಗ್ಬಿಟ್ಟು ಹಂಗೆ ರಿಟರ್ನ್ ಆಗ್ಬಿಟ್ಟೆ ವರ್ಷ. ಯಾಕೆ ಬಾವಿ ನಾನೇ ಒಂದ್ ಬುಕ್ ಮಾಡ್ಲಾ? ಯಾವಾಗ ಆಯ್ತು? ಅದಕ್ಕೆ ನಾನು ಫೋನ್ ಮಾಡ್ಬೇಕಪ್ಪ ಅನ್ನೋದು. ನೀನ್ ಫೋನೇ ಮಾಡಿಲ್ಲ. ಸ್ವಲ್ಪ ಹೇಳು. ಯಾರೋ ಒಂದ್ ಹುಡುಗ ಬಂದ, ರಿಂಗ್ ಕೊಟ್ಬಿಟ್ಟು ಐ ಲವ್ ಯು ಅಂದ. ನಾನ್ ಹಿಡ್ಕೊಂಡು ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ಆಮೇಲೆ ಉಂಗ್ರ ತೋರಿಸ್ದ. ಉಂಗ್ರ ಚೆನ್ನಾಗಿದೆ, ಓಕೆ. ಅಯ್ಯೋ ನಿನ್ನ ಹಂಗಾರೆ ಅದೆಲ್ಲ ಸೀನು ಬಾ. ನಾನ್ ನಿಜ ಅಂತ ನಂಬಿಟ್ಟಿದ್ದೆ ಸೆಕೆಂಡ್ಗೆ. ಹೇಳು. ಆಮೇಲೆ ಉಂಗ್ರ ಹಾಕೊಂಡೆ. ಆಕ್ಚುಲಿ ನಿಜವಾದ ಸೀನ್ ಏನಂದ್ರೆ, ನನ್ನ ರೀಸೆಂಟ್ ಪೋಸ್ಟ್ ಮಾಡಿದೀನಲ್ಲ ನನ್ನ ಬರ್ಡೇದು, ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಇದು ಮತ್ತೆ ಇನ್ನೊಂದು ವಾಲೆ ಕೊಡ್ಸಿದ್ರು. ಬೆಂಗಳೂರವ್ರೇನ ಅವರು? ಪಕ್ಕ ಮೆಜೆಸ್ಟಿಕ್ ಬಿಡು ಹಿಡ್ಕ. ಏನೆಲ್ರು ನಿಂತರ ಏನೇನ ಬಿಡೆ. ಅವ್ನ್ ಕತ್ತೆಗೆ ಏನ್ ಗೊತ್ತು? ಕಸ್ತೂರಿ ವಾಸನೆ. ನಾವು ಬಾಯಿ ಮುಚ್ಕೊಂಡಿದೀವಿ. ಯು ಆರ್ ವೆರಿ ಕ್ಯೂಟ್ ವರ್ಷಿತಾ. ಯು ಆರ್ ಲೈಕ್ ಡೈಮಂಡ್. ವಜ್ರ ಯು ಆರ್. ವರ್ಷಿತಾ ಹೆವಿ ಡವ್ ಆಗ್ತಾವಳೆ. ರಷ್ಯಾದಿಂದ ಏನಾರ ತಗೊಂಡ್ ಬರಕ್ ಹೇಳ್ತಾ. ಹುಷಾರು. ಸೋ ಮಚ್. ಹುಷಾರು ವರ್ಷಿ. ಅಷ್ಟೇ ಗೈಸ್, ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಂಪಲ್ ಆಗಿ ಎಂಟರ್ಟೈನಿಂಗ್ ಇಕ್ಕಿದೀನಿ ಅಂತ ನಂಗೆ ಅನಿಸ್ತಿದೆ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಿಮ್ ಸಪೋರ್ಟ್ ಬೇಕು. ನಿಮ್ ಸಪೋರ್ಟ್ ಇದ್ರೆ ನಾವು ಸ್ವಲ್ಪ ಬೆಳೆಯೋಕ್ಕಾಗೋದು. ಆಮೇಲೆ ಇನ್ನಷ್ಟು ಎಂಟರ್ಟೈನಿಂಗ್ ವಿಡಿಯೋಗಳನ್ನ ಅವಾಗ ಹಾಕ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.